ನಮಸ್ಕಾರ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಿದೆಯಲ್ಲ, ಅದು ಬರೀ ಒಂದು ಕಾದಂಬರಿ ಅಲ್ಲ, ಅದೊಂದು ಪ್ರಪಂಚ. ಮಲೆನಾಡಿನ ದಟ್ಟ ಕಾಡು, ಬಿಡದೆ ಸುರಿಯೋ ಮಳೆ, ಅಲ್ಲಿನ ಜನರ ಬದುಕು, ನೋವು, ನಲಿವು ಎಲ್ಲವನ್ನೂ ಕಟ್ಟಿಕೊಡುವ ಒಂದು ಅದ್ಭುತ ಜಗತ್ತು. ಬನ್ನಿ, ಈ ಸರಣಿಯಲ್ಲಿ ನಾವು ಈ ಮಹಾಕೃತಿಯ ಒಳಗೆ ಇಳಿದು ಅದರ ಒಂದೊಂದೇ ಪುಟವನ್ನು ಒಟ್ಟಿಗೆ ತಿರುವಿ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ಮಲೆನಾಡಿನ ಒಂದು ಜಗತ್ತು. ಇಲ್ಲಿ ಮಳೆ ಅಂದ್ರೆ ಸುಮ್ಮನೆ 4 ತಿಂಗಳು ಬಂದು ಹೋಗೋ ಹವಾಮಾನ ಅಲ್ಲ, ಅದೊಂದು ನಿಯತಿ, ಜೀವನದ ಪ್ರತಿಯೊಂದು ಕ್ಷಣವನ್ನು ಆವರಿಸಿಕೊಂಡಿರೋ ಶಕ್ತಿ. ನಿರಂತರವಾಗಿ ಸುರಿಯೋ ಮಳೆ, ಕಾಲಿಗೆ ಹತ್ತೋ ಜಿಗಿಣೆಗಳಿಂದ ತುಂಬಿರೋ ಕಾಡು, ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲದಂತಹ ಬದುಕು, ಈ ಕಾದಂಬರಿಯ ಪ್ರತಿಯೊಂದು ಪಾತ್ರದ ಹಣೆಬರವನ್ನ ರೂಪಿಸೋದೇ ಈ ಮಳೆ, ಈ ಕಾಡು. ಹಾಗಿದ್ರೆ ನಾವು ಪಯಣಿಸ್ತಿರೋದು ಯಾವ ಕಾಲಕ್ಕೆ? ಇದು 20ನೇ ಶತಮಾನದ ಶುರುವಿನ ಸಮಯ. ಆ ಕಾಲದ ಮಲೆನಾಡು ಹೇಗಿತ್ತು? ಅಲ್ಲಿನ ಸಮಾಜ, ಜನರ ನಂಬಿಕೆಗಳು, ಜಾತಿ ವ್ಯವಸ್ಥೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಜನರ ಬದುಕನ್ನ ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು ಅನ್ನೋದೇ ಈ ಕಥೆಯ ಆತ್ಮ. ನಮ್ಮ ಕತೆ ಶುರುವಾಗೋದೇ ಆ ಪ್ರಾಂತ್ಯದ ಅತ್ಯಂತ ದೊಡ್ಡ ಜಮೀನುದಾರ ಸಂಬಯ್ಯ ಹೆಗ್ಗಡೆಯವರ ಮನೆಯಲ್ಲಿ. ಹೊರಗೆ ಮಳೆ ಅಬ್ಬರಿಸಿ ಬುಬ್ಬಿರಿತಾ ಇದ್ರೆ, ಮನೆ ಒಳಗೆ ಅದಕ್ಕಿಂತಲೂ ದೊಡ್ಡ ಬಿರುಗಾಳಿ ಎದ್ದಿತ್ತು. ಮನೆಯ ಜೀತದಾಳು ಮಂಜನ ಕಿವಿಗೆ ಒಂದು ಭಯಂಕರ ಜಗಳದ ಸದ್ದು ಬೀಳ್ತಾ ಇದೆ. ಅದು ಬೇರೆ ಯಾರ್ದೂ ಅಲ್ಲ, ಹೆಗ್ಗಡೆಯವರ ಇಬ್ಬರೂ ಹೆಂಡ್ತಿಯರಾದ ಜಠಮ್ಮ ಮತ್ತೆ ಲಕ್ಕಮ್ಮ ಅವರ ನಡುವಿನ ವಾಗ್ವಾದ. ನೀ ಮುಂಡೆ, ನೀ ರಂಡೆ ಅನ್ನೋ ಬೈಗುಳುಗಳು ಆ ದೊಡ್ಡ ಮನೆಯ ಗೋಡೆಗಳ ನಡುವೆ ಮಾರ್ಧನಿಸ್ತಾ ಇವೆ. ಅಷ್ಟೊಂದು ಅಧಿಕಾರ, ಅಷ್ಟೊಂದು ಸಂಪತ್ತು, ಆದರೂ ಯಾಕೆ ಈ ಜಗಳ? ಇದು ಬರೀ ಇಬ್ಬರು ಸವತಿಯರ ಜಗಳ ಅನ್ಸುತ್ತಾ, ಅಥವಾ ಬಹುಪತ್ನಿತ್ವ ಅನ್ನೋ ಪದ್ಧತಿಯ ಒತ್ತಡ, ಅಂದಿನ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನ, ಆ ದೊಡ್ಡಸ್ತಿಕೆ ಹಿಂದಿರೋ ನೋವಿನ ಕಥೆನಾ? ಯೋಚನೆ ಮಾಡಬೇಕಾದ ವಿಷಯ. ಮನೆಯೊಳಗೆ ಈ ರಂಪಾಟ ನಡೆತಿದ್ರೆ, ಹೊರಗೆ ಅಂಗಳದ ಮೆಟ್ಟಿಲ ಮೇಲೆ ಇನ್ನೊಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನೇ ನಮ್ಮ ಕಥೆಯ ನಾಯಕ, ಹೊಲೆ ಜಾತಿಯ ಜೀತದಾಳು, ಗುತ್ತಿ. ಅವನು ಸುಮ್ಮನೆ ಆಕಾಶ ನೋಡ್ತಾ ಯಾವುದೋ ಒಂದು ದೊಡ್ಡ ಪ್ರಯಾಣಕ್ಕೆ ಸಿದ್ಧನಾಗ್ತಿದ್ದ ಹಾಗೆ ಕಾಣಿಸ್ತಿದೆ. ಇಲ್ಲಿ ಗುತ್ತಿಯನ್ನೊಮ್ಮೆ ಗಮನಿಸಿ. ಅವನು ಕೆಳಜಾತಿಯ ಸೇವಕ ಇರ್ಬೋದು, ಆದರೆ ಅವನನ್ನ ನೋಡಿದ್ರೆ ಹಾಗನ್ಸೋದಿಲ್ಲ. ಮೈಮೇಲೆ ಅಸಾಮಾನ್ಯವಾಗಿ ಶುಭ್ರವಾದ ಬಟ್ಟೆ, ದೃಢವಾದ ನಿಲುವು, ಮುಖದಲ್ಲಿ ಅಚಲವಾದ ನಿರ್ಧಾರ. ಅವನ ಸಾಮಾಜಿಕ ಸ್ಥಾನಕ್ಕೂ ಅವನ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ. ಗುತ್ತಿಯನ್ನ ನೋಡಿದ ಮನೆಯ ಇನ್ನೊಬ್ಬ ಕೆಲ್ಸದಾಳು ಮಂಜುನಿಗೆ ಆಶ್ಚರ್ಯ. ಏನೋ ಗುತ್ತಿ, ಒಳ್ಳೆ ದರ್ಬಾರಾಗಿದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಗುತ್ತಿ ಹತ್ತಿರದ ಲಕ್ಕುಂದಕ್ಕೆ ಹೋಗ್ತಿದನಿ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ಅವನ ನಿಜವಾದ ಉದ್ದೇಶ ಅದಕ್ಕಿಂತ ಎಷ್ಟೋ ಗಂಭೀರವಾಗಿತ್ತು ಅನ್ನೋದು ಅವನ ನೋಟದಲ್ಲೇ ಗೊತ್ತಾಗ್ತಿತ್ತು. ನೋಡಿ, ಅವನ ಉಡುಗೆ ತೊಡುಗೆಗಳೇ ಅವನ ಉದ್ದೇಶದ ಬಗ್ಗೆ ಸುಳಿವು ಕೊಡ್ತವೆ. ತಲೆಗೆ ಕಟ್ಟಿರೋ ಕೆಂಪು ವಸ್ತ್ರ, ಮೈಗೊಂದು ಕಸೆ ಅಂಗಿ, ಕೈಯಲ್ಲಿ ಹಿಡಿದಿರೋ ದಪ್ಪ ದೊಣ್ಣೆ, ಇದೆಲ್ಲ ಹೇಳ್ತಾ ಇರೋದು ಒಂದೇ ವಿಷಯ. ಅವನು ಹೊರಟಿರೋದು ಒಂದು ಸಾಮಾನ್ಯ ಕೆಲ್ಸಕ್ಕಲ್ಲ, ಬದಲಾಗಿ ಒಂದು ಗಂಭೀರವಾದ, ಬಹುಶಃ ಅಪಾಯಕಾರಿಯಾದ ಕಾರ್ಯಾಚರಣೆಗೆ. ಸರಿ, ಗುತ್ತಿ ತನ್ನ ಪ್ರಯಾಣ ಶುರು ಮಾಡಿದ. ಕತ್ಲಾಗ್ತಾ ಇರೋ ಕಾಡಿನೊಳಗೆ ಅವನ ಹೆಜ್ಜೆಗಳು ಯಾವುದೇ ಭಯವಿಲ್ಲದೆ ಸಾಗಿದ್ವು. ಆ ಕಾಡು ಅವನಿಗೆ ಹೊಸದೇನಲ್ಲ, ಅದು ಅವನ ಮನೆಯಂಗಳದ ಹಾಗೆ ಅಷ್ಟೂ ಪರಿಚಿತ. ಆ ಕಾಡಿನೊಳಗೆ ಕಾಲಿಟ್ರೆ ಸಾಕು, ಜೀರುಂಡೆಗಳ ಶಬ್ದ ಕಿವಿಯನ್ನು ಕೊರಿಯುತ್ತೆ. ಸದ್ದೇ ಇಲ್ಲದೆ ಜಿಗಣೆಗಳು ಬಂದು ರಕ್ತ ಹೀರ್ತವೆ. ಕಣ್ಣಿಗೆ ಬಟ್ಟೆ ಕಟ್ಟಿದ ಹಾಗೆ ಕಗ್ಗತ್ತಲು. ಇಂಥ ಭಯಾನಕ ವಾತಾವರಣದಲ್ಲಿ ಗುತ್ತಿ ನಡೆಯೋ ರೀತಿ ನೋಡಿದ್ರೆ ಅವನು ಆ ಪ್ರಕೃತಿಯ ಒಂದು ಭಾಗವೇನೋ ಅನ್ಸುತ್ತೆ. ಅವನು ಕಾಡಿನ ಮಧ್ಯೆ ನಡೀತಾನೇ ಇದ್ದ. ಇದ್ದಕ್ಕಿದ್ದ ಹಾಗೆ ಆಕಾಶವೇ ತೂತಾದ ಹಾಗೆ ಮಳೆ ಸುರಿಯೋಕ್ ಶುರುವಾಯಿತು. ತಕ್ಷಣ ಗುತ್ತಿ ತನ್ನ ಹೆಗಲ ಮೇಲಿದ್ದ ಕಂಬಳಿಯನ್ನ ಮೈಗೆ ಸುತ್ಕೊಂಡು ಮಳೆಯನ್ನು ಲೆಕ್ಕಿಸದೆ ಮುಂದೆ ಹೆಜ್ಜೆ ಹಾಕಿದ. ಆ ಕಠಿಣ ಪ್ರಯಾಣದಲ್ಲಿ ಒಬ್ಬಂಟಿಯಾಗಿಯೋ ಗುತ್ತಿಗೆಗೆ ಅಲ್ಲೊಂದು ಜೀವ ಜೊತೆಯಾಯಿತು. ಅದು ಅವನ ಪ್ರೀತಿಯ ನಾಯಿ ಹುಲ್ಯ. ಅವನನ್ನ ಹುಡುಕ್ಕೊಂಡು ಬಂದಿತ್ತು. ಆ ದಟ್ಟ ಕಾಡಿನ ಕತ್ತಲಲ್ಲಿ ಅವನಿಗೆ ಸಿಕ್ಕ ಏಕೈಕ ಗೆಳೆಯ ಅದು. ಗುತ್ತಿ ಒಬ್ಬನೇ ಕಾಡಲ್ಲಿ ನಡೀತಿರ್ಬೋದು, ಆದರೆ ಅವನ ಪಯಣದ ಹಿಂದೆ ಇಡೀ ಸಮಾಜದ ಒಂದು ದೊಡ್ಡ ಸಂಘರ್ಷದ ನೆರಳಿದೆ. ಅವನ ಕತೆ ಕೇವಲ ಅವನೊಬ್ಬನದಲ್ಲ, ಅದು ಅಂದಿನ ಸಮಾಜದ ಕಟ್ಟುಪಾಡುಗಳ ವಿರುದ್ಧದ ಒಂದು ಹೋರಾಟ ಕೂಡ ಹೌದು. ಇಲ್ಲೊಬ್ಬ ಪಾತ್ರ ಬರ್ತಾನೆ, ಸೇಸನಾಯಕ ಅಂತ. ಕೆಳಜಾತಿಗೆ ಸೇರಿದವನು. ಅವನದೊಂದು ಕನಸು ಅಲ್ಲ, ಅದೊಂದು ಶಪಥ, ತನ್ನ ಮಗನ ಮದುವೆ ದಿಬ್ಬಣವನ್ನ ಕುದುರೆ ಮೇಲೆ ಮಾಡಬೇಕು ಅಂತ. ಆ ಕಾಲದಲ್ಲಿ ಕುದುರೆ ಇರೋದು ಅಂದ್ರೆ ಮೇಲ್ಜಾತಿಯವರ ಹಕ್ಕು. ಈ ಕನಸು ಬರೀ ಆಸೆ ಅಲ್ಲ, ಅದು ಜಾತಿ ವ್ಯವಸ್ಥೆಗೆ ಹಾಕಿದ ಸವಾಲಾಗಿತ್ತು. ನೋಡಿ, ಇಲ್ಲಿ ನಮಗೆ 2 ಬೇರೆ ಬೇರೆ ಜಗತ್ತುಗಳು ಕಾಣಿಸ್ತವೆ. ಒಂದ್ ಕಡೆ ಅಧಿಕಾರ, ಸಂಪತ್ತು ಎಲ್ಲ ಇದ್ರೂ ಮಕ್ಕಳಿಲ್ದೆ ಮನೆಯೊಳಗಿನ ಜಗಳಗಳಿಂದ ನೊಂದು ಹೋಗಿರೋ ಹೆಗ್ಗಡೆಯವರ ಜಗತ್ತು. ಇನ್ನೊಂದ್ ಕಡೆ ಸಮಾಜದ ಕಟ್ಟಳೆಗಳನ್ನೇ ಮುರಿದು ಮೇಲ್ಬರೋಕೆ ಹಠ ತೊಟ್ಟಿರೋ ಸೇಸ್ ನಾಯಕನ ಜಗತ್ತು.
ಈ ಎರಡೂ ಪ್ರಪಂಚಗಳ ನಡುವಿನ ಸಂಘರ್ಷವೇ ಈ ಕಾದಂಬರಿಯ ಜೀವಾಳ. ಈ ಎಲ್ಲಾ ಸಾಮಾಜಿಕ ಜಟಾಪಟಿ ಮಧ್ಯೆ ಗುತ್ತಿಯ ಪಯಣಕ್ಕೆ ಒಂದು ನಿಜವಾದ ಅರ್ಥ ಸಿಗುತ್ತೆ. ಅವನ ಈ ರಹಸ್ಯ ಕಾರ್ಯಾಚರಣೆ ಇದೆಯಲ್ಲ, ಅದು ಈ ಸಮಾಜದ ನಿಯಮಗಳಿಗೆ ನೇರವಾಗಿ ಸವಾಲ್ ಹಾಕುವಂಥದ್ದು. ಇದು ಗುತ್ತಿಯ ಮನಸ್ಸಿನ ಮಾತು, ಒಂದು ತರಹದ ಉಗ್ರ ಪ್ರತಿಜ್ಞೆ. ಅವನ ಪಯಣದ ಗುರಿ ಒಬ್ಬ ನಿರ್ದಿಷ್ಟ ಹೆಣ್ಣು, ಅವಳನ್ನು ಎಲ್ಲ ವಿರೋಧಗಳನ್ನ ಮೀರಿ ಕರೆತರಲೇಬೇಕು ಅನ್ನೋದು ಅವನ ಹಠ. ಈ ಮಾತು ಅದನ್ನ ಸ್ಪಷ್ಟಪಡಿಸುತ್ತೆ. ಕಥೆಯ ಮುಂದೆ ಹೋದ ಹಾಗೆ ನಮಗೊಂದು ಸಣ್ಣ ಸುಳಿವು ಸಿಗತ್ತೆ. ಅವನು ಹೋಗ್ತಾ ಇರೋದು ಬೆಟ್ಟಹಳ್ಳಿ ಅನ್ನೋ ಊರಿನ ಕಡೆಗೆ ಅಂತ. ಈಗ ಗುತ್ತಿಯ ರಹಸ್ಯ ಹುಡುಕಾಟಕ್ಕೆ ಒಂದು ನಿರ್ದಿಷ್ಟ ಜಾಗದ ಹೆಸರು ಕೂಡ ಸೇರ್ಕೊಂಡಿದೆ. ಹಾಗಾದ್ರೆ ಒಮ್ಮೆ ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಜೀತದಾಳು, ಒಂದು ರಹಸ್ಯ ಪಯಣ, ಒಬ್ಬಳನ್ನು ವಾಪಸ್ ಕರ್ಕೊಂಡು ಬರೋ ಉದ್ದೇಶ, ಇದೆಲ್ಲ ಸೇರಿ ಏನನ್ನ ಸೂಚಿಸುತ್ತೆ? ಅವನು ಹೊರಟಿರೋದು ಅವನ ಬದುಕನ್ನೇ ಪಣಕ್ಕಿಟ್ಟು ಬಹುಶಃ ಅವನ ಸಮಾಜವನ್ನೇ ಅಲುಗಾಡಿಸಬಹುದಾದ ಕೆಲ್ಸಕ್ಕೆ. ಕೊನೆಯದಾಗಿ ಒಂದು ಪ್ರಶ್ನೆ: ಯಾರು ಈ ಮಲೆಗಳಲ್ಲಿ ಮಧುಮಗಳು? ಅವಳನ್ನ ಹುಡುಕೋದಕ್ಕೆ, ಅವಳನ್ನ ಕರ್ಕೊಂಡು ಬರೋದಕ್ಕೆ ಗುತ್ತಿ ಸಮಾಜದ ಯಾವೆಲ್ಲ ಗೆರೆಗಳನ್ನ ದಾಟಬೇಕಾಗುತ್ತೆ? ಅವನ ಈ ಪಯಣ ಒಂದು ಸಣ್ಣ ಹುಡುಕಾಟವಾ ಅಥವಾ ಒಂದು ದೊಡ್ಡ ಕ್ರಾಂತಿಯ ಆರಂಭವಾ? ಗುತ್ತಿಯ ಕಥೆ ಮಲೆನಾಡಿನ ಪಯಣ ಈಗಷ್ಟೇ ಶುರುವಾಗಿದೆ. ಅವನ ಮುಂದಿನ ಹೆಜ್ಜೆ ಎಲ್ಲಿಗೆ? ಅವನು ಹುಡುಕ್ತಿರುವ ಆ ನಿಗೂಢ ಹೆಣ್ಣು ಯಾರು? ಈ ಎಲ್ಲಾ ರಹಸ್ಯಗಳನ್ನ ಮುಂದಿನ ಭಾಗದಲ್ಲಿ ಒಟ್ಟಿಗೆ ಸೇರಿ ಬಿಡಿಸೋಣ. ನಮ್ಮ ಜೊತೆಗಿರಿ.